ನಿಮಗೆ ಗಿಲ್ಲಿ ಅವರು ಇಷ್ಟ ಆಗಿರೋದು? ಕೆಲಸದ ಯಾವುದೋ ಒತ್ತಡಗಳು ತುಂಬ ಇರ್ತಾ ಇದ್ವು. ಅದೇ ಮನೆ ಮುಂದೆ ವೀಡಿಯೋಸ್ಗಳು ನೋಡಿದ್ರೆ ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು. ಸೊ ಸರ್ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ. ತುಂಬ ಹತ್ಬಿಟ್ರು ಪಾಪ, ಎಮೋಷನ್ ಆಗ್ಬಿಟ್ಟು ಸಿಕ್ಕಾಬಿಟ್ಟೆ ಹತ್ಬಿಟ್ರು. ಆರ್ಯವರ್ಧನ್ ಗುರೂಜಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಗಿಲ್ಲಿ ಗೆಲ್ಲಲ್ಲ. ಆರ್ಯವರ್ಧನ್ ಗುರೂಜಿ ಅಂತೀವ್ರಾ ಮೇಡಮ್? ಆರ್ಯವರ್ಧನ್ ಗುರೂಜಿನ ಇಲ್ಲ ಅಭಿಮಾನಿಗಳಂತ ನಾವು ತೋರಿಸ್ತೀವಿ. ಗಿಲ್ಲಿನ ಗೆಲ್ಸಿಲ್ಲ ಬಿಗ್ ಬಾಸ್ ಟೀಮ್ ಅವರು ಅಂತ ಅಂದ್ರೆ ಕಲರ್ಸ್ ಕನ್ನಡ ಅನ್ನೋದು ಏನು ಅಂತಾನೆ ಮರ್ತೋಗ್ಬಿಡ್ತೀವಿ. ಸೊ ನಿಮಗೆ ಆ ಚಪ್ಪಾಳೆ ಹೇಗೆ ಅನ್ನಿಸ್ತು? ತರ ಕೊಟ್ಟಿದ್ದು ಭಾಳ ತುಂಬ ಮೋಸ. ಸೊ ಬಡವ ಅಂತ ಹೇಳಿ ಸಿಂಪತಿ ಕ್ರಿಯೇಟ್ ಮಾಡ್ಕೊತಾ ಇದ್ದಾನೆ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತೃಷಾ ರಮೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ ಇವರೊಬ್ಬ ಸಾಮಾನ್ಯ ಮನುಷ್ಯ, ಆದರೆ ಬಿಗ್ ಬಾಸ್ ಅಲ್ಲಿರುವಂತಹ ಎಲ್ಲರೂ ಮನರಂಜಿಸ್ತಿರುವಂತಹ ಗಿಲ್ಲಿ ಅವರ ಟ್ಯಾಟೂವನ್ನು ಹಾಕ್ಸ್ಕೊಂಡಿದ್ದಾರೆ. ಗಿಲ್ಲಿ ಅವರ ಅಪ್ಪಟ ಅಭಿಮಾನಿಯಾದಂಥ ಶಶಿಕುಮಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಸರ್ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ರಿ, ಹೇಗಿತ್ತು ಸರ್ ಅನುಭವ? ಅನುಭವನ ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿದೆ ಅನುಭವ. ಏನಿಲ್ಲ ಚೆನ್ನಾಗಿದೆ. ಯಾರ್ಯಾರನ್ನ ನೋಡಿದ್ರಿ ಲೈವ್ ಆಗಿ? ಲೈವ್ ಆಗಿ ಅಶ್ವಿನಿ ಅವ್ರು ನೋಡಿದ್ವಿ, ಇಂಕಿ ನಮ್ಮ ಮಾಮೂಲಿ ಗಿಲ್ಲಿ. ಹೌದು ಸರ್, ನಮ್ಮಲ್ಲಿ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಅಭಿಮಾನ ಅನ್ನೋದು ಮನಸ್ಸಲ್ಲಿ ಇರಬೇಕು ಅಂತ. ಆದರೆ ನೀವು ಕೈ ಮೇಲೆ ತೋರಿಸ್ತಾ ಇದ್ದೀರಾ ಸರ್, ಇದ್ರ ಬಗ್ಗೆ? ಮೇಡಮ್ ಆ ಥರ ಅಂತಲ್ಲ, ನಾವು ವಿಷ್ಣುವರ್ಧನ್ದು ಟ್ಯಾಟು ಹಾಕ್ಸಿದ್ದೀವಿ. ನಾವು ಅವ್ರ ಪಕ್ಕ ಅಭಿಮಾನಿನೇ. ಇವಾಗ ಗಿಲ್ಲಿದು ನಮ್ಗೆ ಯಾರು ಇಷ್ಟ ಆಗುತ್ತೋ ಅವ್ರು ಹಾಕಿಸ್ತೀವಿ. ನಾವು ಅಭಿಮಾನ ಮನಸ್ಸಲ್ಲಿ ಇರ್ತದೆ, ನಾವು ತೋರಿಸ್ಕೊತೀವಿ. ಅದೇ ತೋರಿಸ್ಕೊಬೇಕು ಅಂತ ಆ ಥರ ಇರ್ತಾರೆ ಅಂತ ನಾವೇನೋ ಯಾರಿಗೂ ನಾನು ಇವತ್ತರೆಗೂ ನಾನು ಟ್ಯಾಟು ಇದು ಮಾಡಿಲ್ಲ. ಏನು ನಮ್ಮ ಸ್ವಂತವ್ರು ಬಂದರು, ಅವ್ರೇನೋ ಒಂದು ಇದು ಮಾಡಿ ನಮ್ಮನ್ನು ತೋರಿಸಿ ಇದು ಮಾಡಿದ್ದಾರೆ ಅಷ್ಟೇ ಹೊರತು ನಾನು ಯಾರಿಗೂ ತೋರಿಸ್ಕೊಬೇಕು ಅಂತ ಏನಿಲ್ಲ ಮೇಡಮ್. ಸರ್ ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕೆ ಎಲ್ರಿಗೂ ಅಪರ್ಚುನಿಟಿ ಸಿಗಲ್ಲ, ಯಾಕಂದರೆ ಅಭಿಮಾನಿಗಳಾಗಿ ಹೋಗೋದಕ್ಕೆ. ಸರ್ ನಿಮಗೆ ಅವಕಾಶ ಸಿಕ್ಕಿದ್ದು ಹೇಗೆ ಸರ್? ಮೇಡಮ್ ನಮ್ಮ ಬಿಗ್ ಬಾಸ್ ಕಡೆಯಿಂದ ಫೋನ್ಸ್ ಬಂದಿತ್ತು. ಆಮೇಲೆ ರೀಲ್ಸಲ್ಲೆಲ್ಲ ಏನೋ ನೋಡಿದ್ರಂತೆ, ಅದು ನಮ್ಗೆ ಅಷ್ಟೊಂದು ಇದೆಲ್ಲ ಇಲ್ಲ. ಟ್ಯಾಟು ನಾನು ಅದೆಲ್ಲ ಹಾಕ್ಸ್ಕೊಂಡಿದ್ರು, ಆಟೋಮೆಟಿಕ್ ವೈರಲ್ ಆಗಿರೋ ನಮಗೆ ಗೊತ್ತಿರಲಿಲ್ಲ. ಅದು ವೈರಲ್ ಆಗಿತ್ತು, ಆಮೇಲೆ ನೋಡ್ಬಿಟ್ಟು ಕರೆಸಿದ್ದಾರೆ, ಆಮೇಲೆ ಹೋಗಿದ್ದೆ ಮೇಡಮ್ ಅಷ್ಟೇ. ಓಕೆ ಸರ್, ಗಿಲ್ಲಿ ಅವರು ನೋಡಿದ್ರ ಟ್ಯಾಟೂನ? ನೋಡಿದ್ರು ಮೇಡಮ್, ತುಂಬ ನೋಡಿದ್ರು, ಎಮೋಷನ್ ಆಗ್ಬಿಟ್ರು ಪಾಪ. ಮಾತೇ ಬರಲಿಲ್ಲ ಅವ್ರಿಗೆ. ನೀವೇ ನೋಡಿದ್ದೀರಾ, ಇವಾಗ ಕ್ರೋಮೆಲ್ಲ ನೋಡಿದ್ದೀರಾ, ಅವ್ರ ಪಾಪ ಮಾತೇ ಆಡೋಕ್ಕಾಗಿಲ್ಲ. ನೋಡಿಬಿಟ್ಟು ಹಂಗೆ ಹೋದ್ರು ಮೇಡಮ್. ಇಲ್ಲ, ಆ್ಯಕ್ಚುಲಿ ಅವ್ರ ಮನೆ ಒಳಗೆ ಹೋಗಿ ಕಾವ್ಯ ಅವ್ರ ಹತ್ರ ಹೇಳ್ತಾರೆ, ಟ್ಯಾಟೂ ನೋಡಿ ನನಗೆ ಮನಸ್ಸೇ ಬರಲಿಲ್ಲ, ಮಾತಾಡೋಕ್ಕೆ ಆಗಲಿಲ್ಲ, ನನಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ, ಬಟ್ ನಾನು ಅವ್ರನ್ನ ಮೀಟ್ ಮಾಡ್ತೀನಿ ಹೊರಗಡೆ ಹೋದ್ಮೇಲೆ ಅಂತ ಹೇಳ್ತಾರೆ. ಹೇಳಿದ್ದಾರೆ ಮೇಡಮ್. ಬಂದರೆ ಸಂತೋಷ, ಮೀಟ್ ಆದರೆ ಇನ್ನೂ ಸಂತೋಷ ಇರುತ್ತಲ್ವ ಮೇಡಮ್ ಎಲ್ಲರಿಗೂ. ಬಂದಮೇಲೆ ನಮ್ದು ಏನಾಯ್ತು ಮಾಮೂಲಿ ಒಂದು ಸೆಲೆಬ್ರೇಟ್ ಮಾಡ್ತೀವಿ. ಅವ್ರು ಬರಲಿ, ಬಂದಮೇಲೆ ನೋಡೋಣ ಮೇಡಮ್ ಅದೆಲ್ಲ. ಸರ್ ಯಾಕೆ ನಿಮಗೆ ಗಿಲ್ಲಿ ಅವರು ಇಷ್ಟ ಆಗಿರೋದು ಸರ್? ಮೇಡಮ್ ನಮ್ಗೆ ಇವಾಗಿಂದಲ್ಲ ಮೇಡಮ್, ನಮಗೆ ನಲ್ಲಿ ಮೂಳೆ ಪ್ರೋಗ್ರಾಮಿಂದನೂ ತುಂಬ ಇಷ್ಟ ಅವ್ರದ್ದು. ಅವರು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ಏನೋ ಎಲ್ಲ ಹೊರಗಡೆ ಹೋದ ತುಂಬ ಟೆನ್ಷನಲ್ಲಿ ಬರ್ತಾಯಿದ್ವಿ. ಮನೆಗೆ ಕೆಲಸದ ಯಾವುದೋ ಒತ್ತಡಗಳು ತುಂಬ ಇರ್ತಾಯಿದ್ವು. ಅದೇ ಮನೆ ಮುಂದೆ ವೀಡಿಯೋಸ್ಗಳು ನೋಡಿದ್ರೆ ತುಂಬ ಎಂಟರ್ಟೈನ್ಮೆಂಟ್ ಇರ್ತಾಯಿತ್ತು. ಖುಷಿ ನೋಡಿ ಅವಾಗಿಂದ ನಮಗೆ ಗಿಲ್ಲಿ ಅಂದರೆ ತುಂಬ ಇಷ್ಟ ಮೇಡಮ್. ಸರ್ ಇವಾಗ ಬಿಗ್ ಬಾಸ್ ತುಂಬ ಟಫ್ ಆಗಿ ನಡೀತಾ ಇದೆ. ಇವಾಗ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಒಂಥರ ಹಾವು ಏಣಿ ಆಟ ಇದ್ದಂಗೆ ಅದು. ಸೊ ನಿಮಗೆ ಯಾರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ ಒನ್ನ ನೋಡಲಿ ಗಿಲ್ಲಿ ಮೇಡಮ್. ಸರ್ ಆದರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಗಿಲ್ಲಿ ವಿನ್ ಆಗೋದು ಡೌಟ್ ಇದೆ ಅಂತೆಲ್ಲ. ಮೇಡಮ್ ಅವ್ರು ಹೇಳ್ಕೊತಾ ಇರಲಿ ಮೇಡಮ್, ನಮ್ಮ ಅಭಿಮಾನ ನಾವು ತೋರಿಸ್ತಾ ಇದ್ದೀವ. ನೀವೇ ನೋಡ್ತಾ ಇದ್ದೀರಾ ಎಲ್ಲ ಕಡೆ ಹೆಂಗಿದೆ ಅಂತ. ರ್ಯಾಲಿ ನಡೆತ್ತು, ನಮ್ಮ RMC ಮಧು ನಡೆಸಿದ್ರು, ನಮ್ಮ ಸಂತೋರ್ ನಡೆದ್ರು, CR ಕನ್ನಡಿಗರು ಬಂದಿದ್ರು, ಎಲ್ಲರೂ ಬಂದಿದ್ರಲ್ಲ ಮೇಡಮ್. ನಿಮಗೆ ಗೊತ್ತಲ್ಲ, ಅವಾಗ ಗೊತ್ತಾಗುತ್ತೆ ಬಿಡಿ ಮೇಡಮ್, ಇನ್ಯಾರು ಅಂತ ಗೊತ್ತಾಗುತ್ತೆ ಅವಾಗ. ಸೊ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ? ಯಾಕಂದರೆ ಒಂದಷ್ಟು ಜನ ವೋಟ್ ಮಾಡಿದ್ರೆ ಫ್ರೀಯಾಗಿ ಸರ್ವಿಸ್ ಕೊಡ್ತೀವಿ, ಊಟ ಕೊಡ್ತೀವಿ ಅಂತ ಬಂದರು, ಆದರೆ ನೀವು ಟ್ಯಾಟೂ ಮೂಲಕ ಪ್ರೀತಿಯನ್ನು ತೋರಿಸ್ಕೊತಾ ಇದ್ದೀರಾ. ಮೇಡಮ್ ನಾವು ಒಬ್ಬರೇ ಅಂತ ತೋರಿಸ್ತಾ ಇಲ್ವಲ್ಲ, ಇಡೀ ಕರ್ನಾಟಕನ ತೋರಿಸ್ತಾ ಇದ್ದೀವಿ. ಇವತ್ತು ನಾನು ಒಬ್ಬರೇ ತೋರಿಸ್ತಾ ಇಲ್ಲ, ಇಡೀ ಕರ್ನಾಟಕ ತೋರಿಸ್ತಾ ಇದೆ. ಒಂದು ಮಗು ಬಾಯಲ್ಲಿ ಕೇಳಿದ್ರು ಗಿಲ್ಲಿ, ವಯಸ್ಸಾದವ್ರು ಕೇಳುವಲ್ಲೇ ಗಿಲ್ಲಿ. ಅಭಿಮಾನಿಗಳು ನಿಮಗೆ ನೋಡ್ತಾ ಇದ್ದೀರಾ ಮೇಡಮ್, ಪಕ್ಕ ಗೆದ್ದೇ ಗೆಲ್ತಾರೆ. ಸರ್ ಯಾವಾಗ ಹಾಕಿಸ್ಕೊಂಡಿದ್ದು ಟ್ಯಾಟೂನ ಮೇಡಮ್? ಇದು ಒಂದು 15 ಡೇಸ್ ಆಗಿಲ್ಲ ಅನ್ಕೊತೀನಿ ಮೇಡಮ್. ಒಂದು 10 ಡೇಸ್ ಆಗಿರ್ಬೋದು ಅಷ್ಟೇ. ಸುಮ್ಮನೆ ಹೋಗಿ ಹಾಕಿಸ್ದೆ, ಅವಾಗ ಟ್ಯಾಟೂ ಹಾಕ್ತಾ ಸ್ವಲ್ಪ ವೈರಲ್ ಮಾಡ್ಕೊಂಬಿಟ್ರು ಅಷ್ಟೇ. ಸೊ ಸರ್ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ. ನಾನೇ ಮೇಡಮ್ ಅದು. ಸೊ ಇದನ್ನ ಯಾರು ಅವ್ರ ತಾಯಿನೇ ಇದು ಮಾಡಿದ್ದ? ತಾಯಿ ತಂದೆ, ಇವ್ರ ತಾಯಿ ಅವ್ರ ತಂದೆ ತುಂಬ ಹತ್ಬಿಟ್ರು ಪಾಪ. ಎಮೋಷನ್ ಆಗ್ಬಿಟ್ಟು ಸಿಕ್ಕಾಬಿಟ್ಟೆ ಹತ್ಬಿಟ್ರು. ನಾ ಏನೂ ಆಗಲ್ಲ ಬಿಡಿ, ನಾನು ಅನ್ಬೇಡಿ ಅಂತ ಹೇಳ್ತಾ ಇದ್ದೆ. ಅವಾಗ ತುಂಬ ಹತ್ಬಿಟ್ರು ಪಾಪ ಅವರು. ನನ್ನ ಮಗನಿಂದ ನೀವು ನೋವು ಅನುಭವಿಸ್ತಾ ಇದ್ದೀರಂತ ತುಂಬ ಹತ್ಬಿಟ್ರು ಪಾಪ. ಸರ್ ನಿಮಗೆ ನೋಡಿದಾಗ ಬಿಗ್ ಬಾಸ್ ಅಲ್ಲಿ ಹೆಂಗೆ ಆಡ್ತಿದ್ದಾರೆ, ಜೆನ್ಯೂನ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್? ತುಂಬ ಆಡ್ತಾ ಇದ್ದಾರೆ ಮೇಡಮ್. ಬ್ಯಾಡ್ ಕಮಿಟ್ಸು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಕರ್ತೆ ಅವ್ರು ಮಾಡೋ ಆಟ ಆಡ್ತಾ ಇದ್ದಾರೆ.
ಚೆನ್ನಾಗೂ ಆಡ್ತಾ ಇದ್ದಾರೆ. ಬೇರೆಯವ್ರಿಗೆ ಇವಾಗ ನೋಡಿ ಅಶ್ವಿನಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಎಲ್ಲರ ಬಗ್ಗೆನೂ ನೆಗೆಟಿವ್ ಮಾತಾಡ್ತಿರ್ತಾರೆ. ಇವಾಗ ಗಿಲ್ಲಿ ಬಗ್ಗೆನೂ ಮಾತಾಡ್ತಾ ಇರ್ತಾರೆ. ಅವ್ರ ಆಟ ಅವ್ರು ಆಡ್ತಾನೆ ಇದ್ದಾರೆ, ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಸಾಕು ನಮಗಷ್ಟು. ಸರ್ ಆದರೆ ಎಲ್ಲೋ ಒಂದು ಕಡೆ ಒಂದು ಟಾಕ್ ಇದೆ, ಏನು ಅಂತ ಅಂದರೆ ಕಾಮಿಡಿಗೋಸ್ಕರ ಗಿಲ್ಲಿ ಹುಡುಗಿರ್ನ ಈ ಥರ ಫ್ರೆಂಡ್ ರೀತಿ ಯೂಸ್ ಮಾಡ್ಕೊತಾರೆ, ಬರೀ ಕಾಮಿಡಿಗಷ್ಟೇ ಸೀಮಿತ ಅನ್ನೋ ಅಂಥದ್ದನ್ನ ಹೇಳ್ತಿದ್ದಾರೆ. ಅದೆಲ್ಲ ಸುಳ್ಳು ಮೇಡಮ್. ಇವಾಗ ನೀವು ನೋಡಿದ್ದೀರಾ, ಬರೀ ಆ ಥರ ಯೂಸ್ ಮಾಡ್ಕೊಬೇಕು ಅಂತಂದ್ರೆ ಈಗ ಯೂಟ್ಯೂಬಲ್ಲೆಲ್ಲ ನೀವು ನೋಡಿದ್ದೀರಾ ಅವ್ರು ಕಾಮೆಂಟ್ಸ್ ಇರೋ ಅದ್ರಲ್ಲಿ ಯಾವುದೂ ಇಲ್ಲ ಮೇಡಮ್. ಅವರೆಲ್ಲ ಆ ಥರ ಎಲ್ಲ ಉಪಯೋಗಿಸ್ಕೊಂಡು ಯಾವ ಥರನೂ ಮಾಡ್ತಾ ಇಲ್ಲ. ಆ ಥರ ಎಲ್ಲ ಅವ್ರು ಕಾಮಿಡಿ ಮಾಡಬೇಕು ಮಾಡ್ತಾ ಇದ್ದಾರೆ ಅಷ್ಟೇ. ಇವಾಗ ಈಗ ಯೂಟ್ಯೂಬಲ್ಲೆಲ್ಲ ಮಾಡಿದ್ದಾರೆ, ಎಲ್ಲರೂ ಒಂದು ಬ್ಯಾಡ್ ಇದು ಬಂದಿದೆಯಾ, ಯಾವುದೂ ಬಂದಿಲ್ಲ, ಎಲ್ಲ ನೆಗೆಟಿವ್ ಬಂದಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದು. ಸರ್ ಮೊನ್ನೆ ಚಪ್ಪಾಳೆ ವಿಷಯದಲ್ಲಿ ಗಿಲ್ಲಿ ಫ್ಯಾನ್ಸ್ ಏನಿದ್ದಾರೆ ರೊಚ್ಚಿಗೆ ಎದ್ಬಿಟ್ರು, ಇಲ್ಲ ಇಡೀ ಎಂಟರ್ಟೈನ್ಮೆಂಟ್ ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಿದ್ದು ಗಿಲ್ಲಿ ಅವರು ಅಂತ. ಸೊ ನಿಮಗೆ ಆ ಚಪ್ಪಾಳೆ ಹೇಗೆ ಅನ್ನಿಸ್ತು ಸರ್? ಯಾವುದು ಮೇಡಮ್? ಧ್ರುವಂತ್ ಅವರಿಗೆ ಕೊಟ್ಟಿದ್ದು. ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದು ಭಾಳ ತುಂಬ ಮೋಸ ಮೇಡಮ್. ಅದು ಇವಾಗ ಟಾಸ್ಕ್ ಒಂದು ಆಡ್ಬೋದು ಅಷ್ಟೇ, ಟಾಸ್ಕ್ ಒಂದು ಆಡ್ಬೋದಿರ್ಬೋದು. ಎಂಟರ್ಟೈನ್ಮೆಂಟ್ ಬಂದರೆ ಏನೂ ಮಾಡಿಲ್ಲ ಧ್ರುವಂತ್ ಬಂದು, ಸರಿನಾ ಮೇಡಮ್? ಟಾಸ್ಕ್ ಒಂದು ಆಡಿದ್ದಾರೆ ಅಷ್ಟೇ, ಇಲ್ಲಿ ಟಾಸ್ಕ್ ಒಂದು ಆಡಿಲ್ಲ. ಆದರೆ ಎಂಟರ್ಟೈನ್ಮೆಂಟು ಇಡೀ ಬಿಗ್ ಬಾಸ್ ಇವತ್ತು ಫುಲ್ ಕಾಮಿಡಿಯಾಗಿರ್ಬೇಕು ಅಂತಂದರೆ ಗಿಲ್ಲಿ ಕಾರಣ. ಅದಕ್ಕೆ ಇದು ನಮ್ಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಅಷ್ಟೇ. ಅದು ಕಿಚ್ಚವರ ಚಪ್ಪಾಳೆ ಬಂದು ನಮ್ಗೆ ಅದೊಂದು ಇಷ್ಟ ಆಗಲಿಲ್ಲ ಅಷ್ಟೇ. ಆಮೇಲೆ ನಮ್ಮ ಆರ್ಯವರ್ಧನ್ ಗುರೂಜಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಗಿಲ್ಲಿದೇನು ಅಂತ ಅಂದರೆ ಅವ್ರ ಜೊತೆ ಇರೋರು ಗೆಲ್ತಾರೆ. ಈಗ ಈ ಹಿಂದೆ ಶೋಗಳೆಲ್ಲ ನೋಡಿದ್ದೀವಿ ನಾವು, ಗಿಲ್ಲಿ ಜೊತೆ ಇರೋರು ಗೆಲ್ತಾರೆ, ಆದರೆ ಗಿಲ್ಲಿ ಗೆಲ್ಲಲ್ಲ ಶೋಗಳನ್ನು, ರಿಯಾಲಿಟಿ ಶೋಗಳನ್ನು ಅಂತ. ಮೇಡಮ್ ಆರ್ಯವರ್ಧನ್ ಗುರೂಜಿ ಏನು ದೇವ್ರಾ ಮೇಡಮ್? ಆರ್ಯವರ್ಧನ್ ಗುರಿ ದೇವ್ರಾ? ಏನಿಲ್ಲ. ಅವ್ರು ಮಾತಾಡ್ತಾಯಿದ್ದಾರೆ, ಮಾತಾಡಲಿ ಬಿಡಿ. ಅವರು ನಾವು ಅಭಿಮಾನಿಗಳಿದ್ದೀವಿ, ನಾವು ಗೆಲ್ಲಿಸ್ತೀವಿ. ನೀವೇ ನೋಡ್ತಾ ಇರ್ತೀರ, ಅತಿ ಶೀಘ್ರದಲ್ಲೇ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ, ನಾವು ತೋರಿಸ್ತೀವಿ ಅವಾಗ. ಆರ್ಯವರ್ಧನ್ ಗುರೂಜಿನ ಇಲ್ಲ ಅಭಿಮಾನಿಗಳಂತ ನಾವು ತೋರಿಸ್ತೀವಿ ಅವಾಗ. ಸರಿ ಸರ್, ಗಿಲ್ಲಿ ಗೆದ್ರೆ ಈಗ ಆಲ್ರೆಡಿ ಎಲ್ರು ಮನಸ್ಸಲ್ಲಿ ಗಿಲ್ಲಿ ವಿನ್ನರ್ ಆಗಿದ್ದಾರೆ. ಈಗ ಹೊಸದಾಗಿ ಇನ್ನೇನು ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬರಬೇಕು, ಹಾಗೆ ಕಪ್ಪನ್ನ ಕೈ ಕೊಡಬೇಕು, ಅಷ್ಟೇ ಬಾಕಿ ಉಳಿದಿರೋದು. ಗಿಲ್ಲಿ ಗೆದ್ರೆ ಯಾವ ಥರ ಸೆಲೆಬ್ರೇಷನ್ನ ಪ್ಲ್ಯಾನ್ ಮಾಡಿದ್ದೀರಾ ಸರ್? ಮೇಡಮ್ ಇದು ಯಾರ ಕೈಲೂ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ಅನಿಸುತ್ತೆ. ಆ ಥರ ಸೆಲೆಬ್ರೇಷನ್ ಮಾಡ್ತೀವಿ, ಯಾರ ಕೈಲೂ ಆಗಲ್ಲ, ಆ ಥರ ಮಾಡ್ತೀವಿ. ಈಗ RCB ಬಂತು ನೋಡಿದ್ರ, ಆ ಥರ ಮಾಡ್ತೀವಿ ಮೇಡಮ್. ನಮ್ಮ ಮಳವಳ್ಳಿಲಿ ಆ ಥರ ಕ್ರೇಜ್ ಇದ್ದೇ ಇರುತ್ತೆ. ಯಾವ ಸೀಸನಲ್ಲಿ ಇರಬಾರ್ದು ಆ ಥರ ಕ್ರೇಜ್ ನಾವು ಮಾಡ್ತೀವಿ ಮೇಡಮ್. ಮಾಡ್ತೀವಿ 100% ಮಾಡ್ತೀವಿ. RCBಲಿ ಏನು ನಡೆದಿದೆ ಆ ಸೀನ್ ಮತ್ತೆ ಕ್ರಿಯೇಟ್ ಆಗುತ್ತೆ. ಇದು ಮಾಡ್ತೀವಿ. ಸರ್ ನೀವು ಹೇಳಿದ್ರಿ ನಲ್ಲಿ ಮೂಳೆಯಿಂದ ನೋಡಿದ್ದೀವಿ ಅಂತ, ಆ ಗಿಲ್ಲಿಗೂ ಬಿಗ್ ಬಾಸ್ ಮನೆಯಲ್ಲಿರುವ ಗಿಲ್ಲಿಗೂ ಏನು ವ್ಯತ್ಯಾಸ ಇದೆ ಸರ್? ಮೇಡಮ್ ವ್ಯತ್ಯಾಸನೇ ಇಲ್ವಲ್ಲ ಮೇಡಮ್. ಅಲ್ಲೂ ಅದೇ ಮಾಡ್ತಿದ್ದಾರೋ ಇಲ್ಲೇ ಅದನ್ನೇ ಮಾಡ್ತಾಯಿದ್ದಾರೆ. ಅವನು ಎಂಟರ್ಟೈನ್ಮೆಂಟ್ ಮಾಡಬೇಕು, ಅದರಲ್ಲೂ ಅದನ್ನೇ ಮಾಡಿದ್ರು. ಬಿಗ್ ಬಾಸ್ ಬಂದರು, ಇಲ್ಲೂ ಅದನ್ನೇ ಮಾಡ್ತಾ ಇದ್ದಾರೆ, ಅಷ್ಟೇ ಮೇಡಮ್. ಬಟ್ ನೀವು ಅಭಿಮಾನಿಗಳಾಗಿ ಅವರ ಕಾಮಿಡಿಯನ್ನು ಒಪ್ಕೊಂಡ್ರಿ, ಇಷ್ಟಪಟ್ರಿ, ಒಪ್ಕೊತಾ ಇದ್ದೀರಾ. ಆದರೆ ಮನೆಯಲ್ಲೂ ಇರೋರೆ ಒಂದಿಷ್ಟು ಜನ ಏನು ಹೇಳ್ತಾರೆ ಅಂದರೆ, ಗಿಲ್ಲಿ ಜೊತೆ 24 ಗಂಟೆ ಇರೋಕ್ಕಾಗಲ್ಲ, ಅವ್ರ ಫ್ಯಾನ್ಸ್ ಇದು ನೋಡಲಿ, ಅಥವಾ ಗಿಲ್ಲಿ ಬೇಕು ಅಂತ ಒಬ್ರನ್ನ ತುಳಿದು ಕಾಮಿಡಿ ಮಾಡ್ತಾರೆ, ಆಡ್ಕೊಂಡು ಕಾಮಿಡಿ ಮಾಡ್ತಾರೆ, ಅದು ನಿಜವಾದ ಕಾಮಿಡಿಯನ್ ಅಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್. ಇವಾಗ ಚಿಕ್ಕಣ್ಣವ್ರು ಕಾಮಿಡಿ ಮಾಡಿದ್ರು, ಕರೆಕ್ಟಾ ಮೇಡಮ್? ಚಿಕ್ಕಣ್ಣವ್ರು ಕಾಮಿಡಿ ಮಾಡಿದ್ರು. ಇವತ್ತು ಕಾಮಿಡಿ ಕಿಂಗ್ ಚಿಕ್ಕಣ್ಣ ಅಂತ ಕರೀತಾರೆ ಅವರು. ಒಬ್ಬರು ಇವಾಗ ಈಗ ನೀವು ನೋಡಿದ್ರಿ, ಇವಾಗ ಫ್ಯಾಮಿಲಿ ಶೋ ಅಂತ ಬಂದಾಗ ಯಾರನ್ನು ಕೇಳಿದ್ರು ಮೇಡಮ್? ಎಲ್ಲ ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಎಲ್ಲರೂ ನಗಿಸ್ತಾನೆ. ಈಗ ಅಲ್ಲಿ ಬಂದಿರೋರು ಅವ್ರು ಏನೋ ಹೇಳ್ಬೋದು, ಅವ್ರ ಮನೆಯವರೇ ಬಂದು ರಿಸಲ್ಟ್ ಕೊಟ್ಟಿದ್ದಾರಾ? ಅಷ್ಟಲ್ವ ಸಾಕು ಮೇಡಮ್ ನಮಗೆ. ಅವ್ರ ಮನೆಯವರೇ ಬಂದು ರಿಸಲ್ಟ್ ಕೊಟ್ಟಿದ್ದಾರೆ. ಕಾಮಿಡಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಆಮೇಲೆ ಧ್ರುವಂತ ಧನು ಅವ್ರ ತಾಯಿಯವರು ಹೇಳ್ತಾರೆ, ನಮ್ಮ ಧನು ಇಲ್ಲ ಅಂತಿದ್ದರೆ 99 ಓಟು ನಾನು ಗಿಲ್ಲಿಗೆ ಆಗ್ತಾಯಿದ್ದೀನಿ ಅಂತಾರೆ. ಏನಕ್ಕೆ ಅಂತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಗಿಲ್ಲಿಯಲ್ಲಿ. ಆಮೇಲೆ ಅಶ್ವಿನಿ ಅವ್ರು ಬರ್ತಾರೆ, ನಾನು ಅಳಿಯ ಅಂತ ಹೇಳ್ತಾರೆ. ಇದು ಮಾಡ್ತಿರೋದಕ್ಕೆ ತಾನೆ ಮೇಡಮ್ ಅಷ್ಟೊಂದು ಬರ್ತಾ ಇರೋದು. ಇಲ್ಲಾಂದರೆ ಯಾರು ಬಿಗ್ ಬಾಸ್ ನೋಡ್ತಾ ಇದ್ರಾ ಹೇಳಿ ನೀವೇ? ಸರ್ ಇವಾಗ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಫ್ಯಾನ್ಸು, ಇಫ್ ಇನ್ ಕೇಸ್ ಗಿಲ್ಲಿನ ಗೆಲ್ಸಿಲ್ಲ ಬಿಗ್ ಬಾಸ್ ಟೀಮ್ ಅವರು ಅಂತ ಅಂದರೆ ನಾವು ಮುಂದಿನ ಸಲದಿಂದ ಬಿಗ್ ಬಾಸ್ ನೋಡಲ್ಲ. 100% ನೋಡಲ್ಲ ಮೇಡಮ್. ಕಲರ್ಸ್ ಕನ್ನಡ ಅನ್ನೋದು ಏನು ಅಂತಲೇ ಮರ್ತೋಗ್ಬಿಡ್ತೀವಿ ಅಭಿಮಾನಿಗಳು. ಆ ಚಾನಲೇ ಎಲ್ಲ ಅಂದ್ಕೊಂಡ್ಬಿಡ್ತೀವಿ ನಾವಂತೂ. 100% ಗೆಲ್ಲೇಬೇಕು. ಅದೇನಾರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಹೇಳ್ದಂಗೆ ಅದೇನಾರು ಆಯಿತು ಅಂತಂದರೆ ನಾವು ಅಭಿಮಾನಿಗಳು ಗೊತ್ತಲ್ಲ ಮೇಡಮ್, ಕಲರ್ಸ್ ಕನ್ನಡನೇ ನೋಡಲ್ಲ, ಅದಂತೂ ಸತ್ಯ. ಮೊನ್ನೆ ಹೋದ್ವಾರದ ಎಪಿಸೋಡ್ ನೋಡಿದ್ರೆ, ವೀಕೆಂಡ್ ಎಪಿಸೋಡ್ ನೀವು ನೋಡಿರ್ತೀರಾ. ಅದೇ ಸೂಪರ್ ಸಂಡೇ ವಿತ್ ಸುದೀಪ್, ಹಾಗೆ ಕಿಚನ ಇದು ಪಂಚಾಯಿತಿ ಎಲ್ಲ ನೋಡಿರ್ತೀರಿ. ಸ್ಯಾಟರ್ಡೆ ಸಂಡೇದು ಎಪಿಸೋಡು. ಪ್ರತಿ ಎಪಿಸೋಡಲ್ಲೂ ಸುದೀಪ್ ಸರ್ ಬಂದಾಗ ಗಿಲ್ಲಿನ ಕಾಮಿಡಿ ಮಾಡಿಸ್ತಾ ಇದ್ರು, ಗಿಲ್ಲಿ ಮಾತು ಕೇಳ್ತಾ ಇದ್ರು. ಆದರೆ ಈ ಸಂಡೇ ಗಿಲ್ಲಿನ ಮಾತೇ ಆಡಿಸೋದಿಲ್ಲ, ಅವ್ರ ಕಡೆ ಅಷ್ಟೊಂದು ಗಮನವನ್ನು ಕೊಡೋದಿಲ್ಲ. ಅದನ್ನ ನೋಡಿ ಒಂದಿಷ್ಟು ಜನ ಏನು ಹೇಳ್ತಾ ಇದ್ದಾರೆ, ಗಿಲ್ಲಿನ TRPಗೆ ಯೂಸ್ ಮಾಡ್ಕೊತಾ ಇದ್ದಾರೆ ಟೀಮ್ ಅವರು ಅಂತ. ಅದೇನೊಂದು ಎಪಿಸೋಡ್ ಮಾತ್ರ ನೋಡಿಲ್ಲ ನಾನು, ಅದ್ರ ಬಗ್ಗೆ ಹೇಳಕ್ಕೆ ಹೋಗ್ಬಾರ್ದು ಮೇಡಮ್. ಅದೊಂದು ಗೊತ್ತಿಲ್ಲ ನಮಗೆ ಒಟ್ಟಿನಲ್ಲಿ. ಅದನ್ನೊಂದು ನಾನು ನೋಡಿಲ್ಲ, ಆ ಎಪಿಸೋಡ್ ಮಾತ್ರ ನಾವು ನೋಡಿಲ್ಲ. ಒಂದೊಂದು ಎಪಿಸೋಡ್ ಮಾತ್ರ ನಾನು ನೋಡಿಲ್ಲ, ಅದೊಂದು ಮಾತ್ರ ಗೊತ್ತಿಲ್ಲ ಮೇಡಮ್. ನಾವು ಹೇಳಕ್ಕೆ ಹೋಗ್ಬಾರ್ದು ಅದನ್ನೆಲ್ಲ. ಆ್ಯಕ್ಚುಲಿ ಮನೇಲಿ ಸೋಂಬೇರಿ ಅಂತ ಹೇಳ್ತಾರಲ್ಲ ಗಿಲ್ಲಿನ ಮನೆಯವರು.
ಮೇಡಮ್ ಅವನು ಸೋಂಬೇರಿ ಮನೇಲಿ ಅಂತ ಹೇಳ್ಬೋದು. ಅಲ್ಲೇ ಮಾತ್ರ ಹೇಳ್ತಾ ಇದ್ದಾರೆ, ಮನೇಲಿ ಅದನ್ನೇ ಮಾಡ್ತಿರತ್ತಾನೆ ಅವರು. ಮನೇಲಿ ಅವ್ರ ತಂದೆ ಎಲ್ಲ ಮಾಡ್ತಾಯಿದ್ದು ಮಾಮೂಲಿ ಶೂಟಿಂಗು, ಮಾಮೂಲಿ ಕಾಮಿಡಿ ಅದೆಲ್ಲ ಮಾಡ್ಕೊಂಡಿದ್ರು. ಅಲ್ಲೇನು ಹೊಸ್ದಾಗಿ ಏನು ಮಾಡ್ತಾ ಇಲ್ಲ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಲ್ಲೂ ಅದನ್ನೇ ಮಾಡ್ತಾ ಇದ್ದಾರೆ ಅವರು ಅಷ್ಟೇ. ಆಮೇಲೆ ಅವರು ಬನಿಯನ್ ಹಾಕೊಳ್ಳೋ ವಿಚಾರಕ್ಕೆ ಮನೆಯಲ್ಲಿ ಒಂದಿಷ್ಟು ವಾದಗಳಾಯಿತು. ಸೊ ಬಡವ ಅಂತ ಹೇಳಿ ಸಿಂಪತಿ ಕ್ರಿಯೇಟ್ ಮಾಡ್ಕೊತಾ ಇದ್ದಾನೆ. ಎಲ್ರಿಗೂ ಇರೋ ಪ್ರಶ್ನೆ, ಗಿಲ್ಲಿ ಫೈನಾನ್ಷಿಯಲಿ ಹೇಗಿದ್ದಾನೆ? ಎಲ್ಲ ಕಡೆನೂ ಇದೊಂದು ಪ್ರಶ್ನೆ ಇದೆ, ಗಿಲ್ಲ ಫೈನಾನ್ಷಿಯಲಿ ವೀಕ್ ಇದ್ದಾನ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾನ ಅಂತ. ಸರ್ ನಿಮಗೇನಂತ? ಮೇಡಮ್ ನೀವು ಒಂದು ಸರಿ ನಮ್ಮ ಮಳವಳ್ಳಿ ಸೈಡು ಮತ್ತು ನಮ್ಮ ಸೈಡ್ ಬನ್ನಿ ನೋಡಿ, ಅವಾಗ ಗೊತ್ತಾಗುತ್ತೆ. ನಾವು ಒಂದು ಬನೀನು, ಒಂದು ಪಂಚೆ, ಒಂದು ಪಟೆ ಚಿಡ್ಡಿ ಬಿಟ್ಟರೆ ನಾವೇನು ಹಾಕಲ್ಲ. ನಾವು ಕೆಲಸ ಮಾಡಿದ್ರೆ ಅದನ್ನೇ ನಾವು ಮಾಡೋದು. ಇಲ್ಲಿ ಬಂದು ಸಿಪ್ಪತಿ ಗಿಟ್ಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಗಿಲ್ಲಿಗೆ, ಸರಿನಾ? ಅವ್ನು ಊರಲ್ಲಿ ಹೆಂಗಿದ್ದ ಬಟ್ಟೆ ಹಾಕೊತಾ ಇದ್ದೆ, ಇಲ್ಲೂ ಅದನ್ನೇ ಹಾಕೊತಾ ಇದ್ದೀವಿ. ಈಗ ನಾವು ನಮ್ಮ ಮಳವಳ್ಳಿ ಸೈಡ್ ನಾವು ಅಲ್ಲಿ ಹೋದ್ರೆ ಅದೇ ಕೆಲಸ ನಾವು ಮಾಡೋದು. ಇವಾಗ ಹೆಂಗಿರ್ತೀವಿ ಹಂಗೆ ಇರ್ತೀವಿ. ಇಲ್ಲೇನು ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಮಾಡಬೇಕು, ಅದಕ್ಕೆ ಬಟ್ಟೆ ಹಾಕ್ಕೊತೀವಿ. ಮನೆಗೆ ಹೋದ್ರೆ ಮಾಮೂಲಿ ಅದೇ ಬಟ್ಟೆ ಅದೇ ಬನಿಯನ್, ನಾವು ಅಷ್ಟೇ ನಾವು ಇರೋದು. ಅವನು ಹಂಗೆ ಇದ್ದಾನೆ ಅಷ್ಟೇ. ಆಮೇಲೆ ಸರ್ ನಿಮಗೆ ಕಾವ್ಯ ಅಂದ ಗಿಲ್ಲಿಗೆ ಅನ್ಸುತ್ತಾ, ಗಿಲ್ಲಿಯಿಂದ ಕಾವ್ಯ ಅನ್ಸುತ್ತಾ ಸರ್? ಒಂದನ್ನು ನೋಡಲಿ, ಗಿಲ್ಲಿಯಿಂದ ಮಾತ್ರ ಕಾವ್ಯನೇ. ಕಾವ್ಯದಿಂದ ಗಿಲ್ಲಿ ಮಾಡೋಕ್ಕಾಗಲ್ಲ ಮೇಡಮ್. ಅದಿನ್ನೂ ಒಂದು ಎಷ್ಟೋ ಜನ್ಮ ಬಂದ್ರೂ ಕಾವ್ಯದಿಂದ ಗಿಲ್ಲಿ ಮಾಡೋಕ್ಕಾಗಲ್ಲ. ಗಿಲ್ಲಿಯಿಂದ ಕಾವ್ಯ ಅಂತ 10 ಜನ ಮಾಡ್ಬೋದು ಹೊರತು ಕಾವ್ಯದಿಂದ ಗಿಲ್ಲಿ ಹಾಕೋಕ್ಕಾಗಲ್ಲ. ಒಂದಷ್ಟು ಟಾಕ್ಸ್ ಇದಾವೆ. ಏನೋ ನಮ್ಮ ಮನೇಲಿರೋರು ಪ್ರತಿಯೊಬ್ಬರು ಈಗ ಯಾರೇ ಬಂದರೂ ಕೂಡ ಗಿಲ್ಲಿ ಹತ್ರ ಕ್ಲೋಸ್ ಆಗ್ತಾ ಹೋಗ್ತಾರೆ. ಕೆಲವ್ರು ಹೇಳ್ತಾರೆ ಓಟಿಗೋಸ್ಕರ. ನೀವು ಗಿಲ್ಲಿ ಫ್ಯಾನ್ಸು ಅವರು ನೋಡಿ ಓಟ್ ಮಾಡ್ತೀರಾ? ನಿಜವಾಗ್ಲೂ ಮಾಡ್ತೀರಾ ಸರ್? ಅವ್ರ ಫ್ರೆಂಡ್ಶಿಪ್ ಜೆನ್ಯೂನ್ ಆಗಿದ್ರೆ ಅವ್ರ ಫ್ರೆಂಡ್ಶಿಪ್ ನೋಡಿ? ಇಲ್ಲ ಮೇಡಮ್, ಆ ಥರ ಎಲ್ಲ ಸುಳ್ಳು. ಇವಾಗ ನೀವು ಒಂದು ಎಕ್ಸಾಂಪಲ್ ನೋಡಿದ್ರೆ ರಘುನು ಮತ್ತು ನಮ್ಮ ಗಿಲ್ಲಿಯವರು ತೊಗೊಂಬಿಡಿ, ಎಷ್ಟು ಜಗಳ ಆಡ್ತಾರೆ, ಎಷ್ಟು ಕಾಮಿಡಿಯಾಗಿರ್ತಾರೆ. ಓದೋ ಎಪಿಸೋಡಲ್ಲಿ ಅವರೇ ಒಪ್ಕೊಂಡ್ಬಿಟ್ರು, ರಘು ಅವರೇ ಒಪ್ಕೊಂಡ್ಬಿಟ್ರು. ನಾವು ಜಗಳ ಆಡ್ತೀವಿ ಮತ್ತೆ ಒಂದಾಯ್ತೀವಿ, ಅದು ನಮ್ಮ ಅನುಬಂಧ, ನಮ್ಮ ಬಾಂಧವ್ಯ ಅಂತ ಹೇಳಿದ್ರು ಮೊನ್ನೆ ಒಂದು ಇದರಲ್ಲಿ ಪ್ರೋಗ್ರಾಮಲ್ಲಿ. ಅದನ್ನೇ ಅವ್ರ ಥರ ಏನಿಲ್ಲ, ಯಾರಿಗೆ ಏನಿಲ್ಲ. ಅವರು ಪ್ರೀತಿಯಿಂದ ಅವನೇನು ಎಂಟರ್ಟೈನ್ ಮಾಡ್ತಾ ಇದ್ದಾನೆ, ಅದಕ್ಕೆ ಅವ್ನು ಪ್ರೀತಿಯಿಂದ ಬರ್ತಾ ಇರ್ತಾರೆ ಅಷ್ಟೇ ಹೊರತು ಯಾರು ಸಿರ್ಪತಿ ಏನು ಗಿಟ್ಸ್ಕೊಳಕ್ಕಲ್ಲ ಮೇಡಮ್. ಸರ್ ಮನೆ ಒಳಗೆ ಈಗ ಫ್ಯಾನ್ಸ್ ಮೀಟಪ್ ಇತ್ತಲ್ಲ, ಎಷ್ಟು ಜನನ ಕರ್ಕೊಂಡು ಹೋಗಿದ್ರು, ಹೆಂಗೆ ಕರ್ಕೊಂಡೋದ್ರು? ಇಲ್ಲಿ ಮೇಡಮ್ ಇವಾಗ ಇದ್ರಲ್ಲ ಮೇಡಮ್, ಒಂದು 200-300 ಹೋಗಿದ್ವಿ. ಒಂದೊಂದು ಬ್ಯಾಚ್ ಒಂದೊಂದು ಬಿಟ್ಟರು ಅವರು. ಒಂದು ಬ್ಯಾಚು ರಘುವ್ರು ಬಂದಿದ್ದು ಅವಾಗ ಬಿಟ್ಟರು. ಇನ್ನೊಂದು ಸೆಕೆಂಡ್ ಬ್ಯಾಚಲ್ಲಿ ಬಂದು ಅಶ್ವಿನಿ ಅವರು ಮತ್ತು ನಮ್ಮ ಗಿಲ್ಲಿ ಬಂದಿದ್ದು. ಅವಾಗ ಒಂದು 150-200 ಇರ್ಬೋದಿತ್ತು ಮೇಡಮ್ ಜನ. ಸರ್ ಅದು ಹೆಂಗಿರುತ್ತೆ ಈಗ ಅವ್ರವ್ರ ಫ್ಯಾನ್ಸ್, ನೀವಿವಾಗ ಗಿಲ್ಲಿ ಫ್ಯಾನ್ಸ್ ಅನ್ನೇ ಗಿಲ್ಲಿ ಬ್ಯಾಚು ಆ ಥರ ಇರುತ್ತೆ? ಅದು ಯಾವ ಥರ ಬ್ಯಾಚ್ನ ಬೇಡ ಮೇಡಮ್? ಆ ಥರ ಏನಿಲ್ಲ. ಒಂದು ಬ್ಯಾಚ್ ಕಳ್ಸಿದ್ರೆ ಇವಾಗ 3 ಜನಕ್ಕೆ ಒಟ್ಟಿಗೆ ಇರ್ತಾರೆ. ಇವಾಗ ರಘು ಅವ್ರಿಗೆ ಒಂದು 100 ಮೆಂಬರ್ಸ್ ಕಳಿಸಿದ್ರು. ಅದು ರಘುವ್ರದವ್ರದ್ದೆಲ್ಲ ಮುಗಿದಾದ್ಮೇಲೆ ಆ ಬ್ಯಾಚ್ ಕಳಿಸ್ಬಿಟ್ರು. ಇನ್ನೊಂದು 150-200 ಈಚೆ ಕಡೆ ಇದ್ವಿ ನಾವು. ಅವರು ಒಳಗಡೆ ಕಳಿಸಿದ್ರು. ಅಶ್ವಿನಿ ಅವ್ರು ಬಂದರು. ಎಲ್ಲ ಮಾಮೂಲಿ ಅದೆಲ್ಲ ಇದು ಮಾಡಿದ್ರು. ಅದಕ್ಕೆ ಇದು ಮಾಡಾದ್ಮೇಲೆ ಅಶ್ವಿನಿ ಅವ್ರು ಹೋದ್ರು. ಒಂದು ಹಾಫ್ ಆನ್ ಅವರ್ ಮೇಡಮ್, ಹಾಫ್ ಆನ್ ಅವರ್ ಆದಮೇಲೆ ಗಿಲ್ಲಿ ಬಂದಿದ್ದು ನಮಗೆ. ಅದು ಬ್ಯಾಚ್ ಏನಿಲ್ಲ, ಇವರಿಬ್ಬರಿಗೂ ಮಾತ್ರ ಒಟ್ಟಿಗೆ ಇದ್ದಿದ್ದು. ಆ್ಯಕ್ಚುಲಿ ಫ್ಯಾನ್ಸ್ ಮೀಟಪ್ಪಲ್ಲಿ ನಾವು ಎಪಿಸೋಡ್ ನೋಡಿದಾಗ ಎಲ್ಲರೂ ಬಂದಾಗ ಚಿಯರ್ ಅಪ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನೀವು ಫ್ಯಾನ್ಸು ಗಿಲ್ಲಿ ಬಂದಾಗ ಆ ರೂಫ್ ಅನ್ನೋದು ಕಿತ್ತೋಗೋ ಲೆವೆಲಿಗೆ ವಾಯ್ಸ್ ಇರುತ್ತೆ. ಆಮೇಲೆ ತುಂಬ ಅವರು ಕೂಡ ಎಮೋಷ್ನಲ್ ಆಗ್ತಾರೆ. ಒಂದಷ್ಟು ಡೈಲಾಗ್ಗಳನ್ನು ಹೇಳಿಸ್ತೀರಾ? ಯಾವ್ಯಾವ ಡೈಲಾಗ್ ಹೇಳಿದ್ರು ಸರ್? ಯಾರು ಮೇಡಮ್? ಫ್ಯಾನ್ಸ್ಗಳು ಎಲ್ಲ ಡೈಲಾಗ್ ಹೇಳಿದ್ರು ಮೇಡಮ್. ಎಲ್ಲ ಡೈಲಾಗ್. ಗಿಲ್ಲಿಯವ್ರು ಮಾತ್ರ ಇವಾಗ ಮೊನ್ನೆ ಧ್ರುವ ಅಂತ ಕೇಳಿದ್ರಲ್ಲ, ಅದೊಂದು ಡೈಲಾಗ್ ಹೇಳಿದ್ರು. ಧ್ರುವ ಅಂತ ಕೇಳಿದ್ರು ಡೈಲಾಗು. ಮತ್ತು ಫ್ಯಾನ್ಸ್ಗಳೆಲ್ಲ ಮಾಮೂಲಿ ನಾವು ಅದು ಇದೆಲ್ಲ ಮಾಡ್ತಾನೆ ಇದ್ವಿ. ಅದೊಂದು ಮಾತ್ರ ಇದಾಯಿತು. ಗಿಲ್ಲಿಯವ್ರು ಮಾತ್ರ ಒಂದು ಡೈಲಾಗ್ ಕೊಡ್ಬಿಟ್ಟು ಹೋದ್ರು ಅಷ್ಟೇ ಮೇಡಮ್. ಅದು ಓಕೆ ಸರ್ ಫಿನಾಲೆ ಎಪಿಸೋಡಿಗೆ ಏನಾದ್ರು ಹೋಗ್ತೀರಾ ಸರ್? ಫಿನಾಲೆ ಎಪಿಸೋಡ್ ನೋಡೋಕ್ಕೆ ಬಿಗ್ ಬಾಸ್ ಅವ್ರಿಗೆ ಇರೋದು ಮೇಡಮ್. ಇವಾಗ ನಮಗೆ ಎಪಿಸಲ್ಲೆಲ್ಲ ನಾವು ಇಲ್ಲಾಂದರೆ ನಾವೇನೋ ಒಂದು MLA ಒಂದು ಇದಲ್ಲ. ಅವ್ರೇನಾದ್ರು ಅಕಸ್ಮಾತ್ ನಾವು ಕರೆದ್ರೆ ಹೋಗ್ತೀವಿ ಮೇಡಮ್. ಅದು 100% ಹೋಗ್ತೀನಿ ಮೇಡಮ್. ಸರ್ ಇವಾಗ ಗಿಲ್ಲಿಯವರು ಆಚೆ ಬಂದ ತಕ್ಷಣ ಸೊ ಏನೇನು ಮಾಡಬೇಕು, ಏನೇನು ಕೆಲಸಗಳು ಮಾಡಬೇಕು ಅಂತಿದ್ದೀರಾ? ಏನೇನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಮೇಡಮ್? ಅವರು ಫ್ರೀ ಆದಮೇಲೆ ನಾವು ಏನೇನು ಮಾಡಬೇಕು ಅಂತ ಅದನ್ನು ಇನ್ನೊಂದು ಇವಾಗೆಲ್ಲ ಏನು ಪಬ್ಲಿಕ್ ನಾವು ಮಾಡ್ಕೊಳಕ್ಕಾಗಲ್ಲ. ಅವ್ರು ಬಂದಾಗಿ ಅವ್ರ ಹತ್ರ ಮಾತುಕತೆ ಮಾಡಿ ಅದ್ರ ಮುಂದೆ ನಾವು ಇದನ್ನು ನಿರ್ಧಾರ ತೊಗೊತೀವಿ ಮೇಡಮ್. ಗಿಲ್ಲಿ ಬಂದಾದಮೇಲೆ ಇದನ್ನೆಲ್ಲ ಮಾತುಕತೆ ಮಾಡ್ತೀವಿ, ನಾವು ಡಿಸ್ಕಷನ್ ಮಾಡಿಬಿಟ್ಟು ಮುಂದೆ ಸ್ವಲ್ಪ ಈ ಬೇರೆ ಥರ ಇದೆ ಅದನ್ನೆಲ್ಲ ಅವರು ಗಿಲ್ಲಿಯವ್ರು ಬಂದಮೇಲೆ ಡಿಸ್ಕಷನ್ ಮಾಡಿ ನಾವು ನಿರ್ಧಾರ ತೊಗೊತೀವಿ. ಅದನ್ನು ಅದು ನಾವು ಓನಾಗಿ ತಗೊಳಕ್ಕಾಗಲ್ಲ ಅದನ್ನು. ಆ್ಯಕ್ಚುಲಿ ರಜತ್ ಅವರು ಹೇಳಿದರು ಗಿಲ್ಲಿ PR ಟೀಮ್ ಅವರು ಹಂಗೆ ಮಾಡ್ತಾ ಇದ್ದಾರೆ, ಹಿಂಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಒಂದಷ್ಟು ಅಂದರು. ನಿಜವಾಗ್ಲೂ ಗಿಲ್ಲಿಗೆ PR ಟೀಮ್ ಇದೆಯಾ ಅಥವಾ ನೀವು ಫ್ಯಾನ್ಸೇ PR ಥರ ವರ್ಕ್ ಮಾಡ್ತಾ ಇದ್ದೀರಾ? ಫ್ಯಾನ್ಸ್ ಮಾಡ್ತಾ ಇರೋದು ಫ್ಯಾನ್ಸು. ಇವಾಗ ಮೊನ್ನೆ ರ್ಯಾಲಿ ಮಾಡಿದ್ವಿ ನೋಡಿ ನಾವು RMC, ನಮ್ಮ ಮಧುವರು, ನಮ್ಮ ಸಂತೋರು, ಇವರೆಲ್ಲ ನಾವು ಮಾಡಿದ್ವಿ. ಎಲ್ಲ ಅವ್ರವ್ರ ಫೈನಾನ್ಸ್ ಅವ್ರು ಹಾಕೊಂಡೋಗಿರೋದು ಮೇಡಮ್. ಅವ್ರ ಮನೆಯವ್ರು ಯಾರೂ ಬಂದು ಕೊಟ್ಟಿಲ್ಲ ನಮಗೆ. ಯಾರೂ ಈಸ್ಕೊಂಡು ನಾವು ಅಪಪ್ರಚಾರ ನಾವು ಮಾಡ್ಕೊಳ್ಳೋಂಥದ್ದಿಲ್ಲ. ಅವ್ರವ್ರ ಫ್ಯಾನ್ಸ್ಗಳು ನಾವು ಅವ್ರನ್ನ ಹಾಕೊಂಡು ಹೋಗಿದ್ದೀವಿ ಅಷ್ಟೇ. ಬೇರೆ ಯಾರೋ ಮಾಡ್ತಿರ್ಬೋದು, ನಮಗೆ ಗೊತ್ತಿಲ್ಲ. ಅದು ಬೇರೆ ಯಾರೋ ಮಾಡ್ತಿರ್ಬೋದು. ಆದರೆ ನಾವು ನಮ್ಮ ಖರ್ಚಲ್ಲಿ ಹೋಗಿ ನಾವು ಮಾಡ್ಕೊಂಬಂದಿದ್ದೀವಿ ಮೇಡಮ್. ನಾವು ಯಾರ ಹತ್ರನೂ ಈಸ್ಕೊಂಡಿಲ್ಲ ನಾವು.
ಗಿಲ್ಲಿಯವರಿಗೆ 1 ಮಿಲಿಯನ್ ಆಗೋದ್ರ ಹಿಂದೆ ಸರ್ ಫ್ಯಾನ್ಸ್ ಎಷ್ಟು ಇದು ಮಾಡಿದ್ದೀರಾ? ಮೇಡಮ್ ಅದು ನಿಮಗೆ ಗೊತ್ತು ಕ್ರೇಜ್ ಹೆಂಗಿದೆ ಅವ್ರದ್ದು ಅಂತ. ಇವಾಗ ಯಾರೇ ಒಂದು ನೋಡಿ, ಮೊನ್ನೆ ಧ್ರುವಂತೂ ಇವ್ರು ರಜತ್ ಅವರೆಲ್ಲ ನಮ್ಮ ಗಿಲ್ಲಿ ಮೇಲೆ ಇದು ಮಾಡ್ತಾರೆ. ಆ ಕಾಮೆಂಟ್ಸ್ ಎಲ್ಲ ನೋಡಿದ್ರಲ್ಲ, ಗಿಲ್ಲಿ ಫ್ಯಾನ್ಸ್ ಹೆಂಗಿದೀವಿ ಅಂತ ನಿಮಗೆ ಗೊತ್ತು. ಈಗ ನಮ್ಮ ಕೆಚ್ಚನ ಚಪ್ಪಾಳೆ ಅವ್ರದ್ದು ಬಂತು, ಅವ್ರಿಗೂ ಇದೆಲ್ಲ ನೋಡಿದ್ರಿ. ಅಂದರೆ ಗಿಲ್ಲಿಗೆ ಆ ಕ್ರೇಜ್ ಇದೆ. ಅಂದರೆ ಅವ್ರು ಸುದೀಪ್ ಅವ್ರ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ, ಗಿಲ್ಲಿಗೆ ಆ ಕ್ರೇಜ್ ಇದೆ ಮೇಡಮ್. ಅದು 100% ಹೀರೋ ಆಗೇ ಐತಾರೆ ನಮ್ಮ ಗಿಲ್ಲಿ. ಸೊ ಕಾಮಿಡಿಯನ್ನಿಂದ ಆದಷ್ಟು ಬೇಗ ಹೀರೋನು ಮಾಡ್ತೀರಾ ಅಂತ ಆಯಿತು. 100% ಮಾಡ್ತೀವಿ ಮೇಡಮ್. ಅವ್ರು ಬಂದಿದ ತಕ್ಷಣ 100% ಹೀರೋ ಮಾಡೇ ಮಾಡ್ತೀವಿ ಅವ್ರನ್ನ. ಅವ್ರದ್ದಾದಂಥ ಒಂದು ಲೆವೆಲ್ ಬೇರೆ ಮಾಡ್ತೀವಿ ಅದನ್ನು. ಅದಕ್ಕೆ ಕಾಯ್ತಾ ಇದ್ದೀವಿ, ಬರಲಿ ಅವರು ವಿನ್ನಾಗಿ ಬರಲಿ ಗಿಲ್ಬೈ ಅವರು ಅಷ್ಟೇ. ಸರ್ ಯಾವ ಮೂಮೆಂಟಲ್ಲಿ ಅವರಿಗೆ ಟ್ಯಾಟೂನ ಶೋ ಮಾಡಿದ್ರಿ ಸರ್? ಆ ಮೂಮೆಂಟ್ ಹೆಂಗಿತ್ತು ಅವ್ರು ನೋಡಿದ ತಕ್ಷಣ? ಮೂಮೆಂಟ್ ಅಂತೂ ತುಂಬ ಇದಿತ್ತು. ನನಗೆ ಕರೆದ್ರು, ನಿಲ್ಲಿಸಿದ್ರು. ಆಮೇಲೆ ನೀವು ಸಪ್ರೇಟಾಗಿ ಬನ್ನಿ ಅಂತ ನನ್ನನ್ನು ಕರ್ಕೊಂಡೋದ್ರು. ಆ ಕಡೆಯಿಂದ ಈ ಕಡೆಯಿಂದ, ಆ ಕಡೆಯಿಂದ ಈ ಕಡೆಗೆ ನಾನು ಕರ್ಕೊಂಡು ನಿಲ್ಲಿಸಿದ್ರು ಲಾಸ್ಟಲ್ಲಿ. ಆಮೇಲೆ ಹೇಳಿದ್ರು ನನಗೆ, ಅಕಸ್ಮಾತ್ ಅವ್ರು ಕರೆದ್ರೆ ಸ್ಟೇಜ್ ಮೇಲೆ ಹೋಗಿ, ಇಲ್ಲ ಅಂತಂದರೆ ನೀವು ಇಲ್ಲೇ ಇರಿ. ನಾವು ಕರೆದಾಗ ಅವ್ರು ಸ್ಟೇಜ್ ಮೇಲೆ ಕರೆದ್ರೆ ನಾವು ಮತ್ತೆ ರಿಟರ್ನ್ ಕರೆದಾಗ ನೀವು ವಾಪಸ್ ಬಂದುಬಿಡ್ಬೇಕು ಅಂತ ನನಗೆ ಕರೆದ್ರು. ಸರಿ ಆಯಿತು ಅಂದ್ಬಿಟ್ಟು ನಿಂತ್ಕೊಂಡೆ. ಬಂದರು, ಡ್ಯಾನ್ಸ್ ಎಲ್ಲ ಮಾಡಿದ್ರು, ಬಂದು ನಿಂತ್ಕೊಂಡ್ಬಿಟ್ರು ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ರೆ ಯಾರೋ ಒಂದಿಬ್ಬರು ಅಭಿಮಾನಿಗಳಿದ್ದು ಅಲ್ಲಿ ಟ್ಯಾಟೂ ಹಾಕೊಂಡವ್ರೆ ನೋಡಿ ಅಂತಂದ್ರು. ಅವ್ರು ನೋಡಿದ್ರೆ ಫುಲ್ ಅಲ್ಲೇ ಇದಾಗ್ಬಿಟ್ರು ಪಾಪ. ಮಾತೇ ಬರ್ತಾಯಿಲ್ಲ ಅವ್ರಿಗೆ. ಅದಕ್ಕೆ ಅದು ಲಾಸ್ಟಲ್ಲಿ ಒಂದು ಡೈಲಾಗ್ ಕೊಡ್ಬಿಟ್ಟು, ಧ್ರುವಂದು ಇದು ರಜತ್ ಕೊಡ್ದಿದ್ದು ಡೈಲಾಗ್ ಕೊಡ್ಬಿಟ್ಟು ಅವ್ರು ಸುಮ್ಮನೆ ಹೊಟ್ಟೋಗ್ಬಿಟ್ಟು. ಮಾತೇ ಬರ್ತಾಯಿಲ್ಲ ಮೇಡಮ್. ಈಗ ನಿಮಗೆ ಗೊತ್ತಲ್ಲ, ಕಾವ್ಯ ಹತ್ರ ಹೋಗಿ ಏನಂತ ಹೇಳಿದ್ರು ಅಂತ. ಮಾತೇ ಬರಲಿಲ್ಲ ಪಾಪ, ಏನೂ ಮಾತಾಡೋಕ್ಕಾಗಲಿಲ್ಲ ಅಲ್ಲಿ. ಅಷ್ಟು ಇದಾಗ್ಬಿಡ್ತು ಪಾಪ ಅವ್ರಿಗೆ. ತುಂಬ ನಿಂತ್ಕೊಂಡ್ಬಿಟ್ರು, ಮಾತಾಡಲಿಲ್ಲ. ಆ್ಯಕ್ಚುಲಿ ಬಿಗ್ ಬಾಸ್ ಟೀಮವ್ರು ಇದನ್ನು ತೋರ್ಸೋಕ್ಕೂ ಅವಕಾಶ ಕೊಟ್ಟಿದ್ದಾರೆ ಅಂತ ಆಯಿತು. ಆ್ಯಕ್ಚುಲಿ ನಾವು ಎಪಿಸೋಡ್ ನೋಡಿದಾಗ ನಮಗೆ ಅದು ಹೈಲೈಟ್ ಆಗಿದ್ದೇ ಟ್ಯಾಟು. ಆ್ಯಂಡ್ ಅವ್ರು ಹೋಗಿ ಮನೆ ಒಳಗೆ ಹೋಗಿ, ಇಲ್ಲ ನನಗೆ ಮಾತು ಬರಲಿಲ್ಲ, ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ, ನಂಗೆ ಕಣ್ಣಲ್ಲೆಲ್ಲ ನೀರು ಬಂತು ಅಂತ ಹೇಳಿ ಕಾವ್ಯ ಅವ್ರ ಜೊತೆ ಹೇಳ್ತಾರೆ. ಸೊ ಮನೇಲಿದ್ದವರಿಗೂ ಕೂಡ ಅದು ಆಶ್ಚರ್ಯ ಆಗುತ್ತೆ, ಟ್ಯಾಟು ಹಾಕ್ಸ್ಕೊಬಂದಿದ್ದು. ನಾರ್ಮಲಿ ಇಷ್ಟು ಸೀಸನ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಒಬ್ಬ ಸ್ಪರ್ಧಿಗೆ ಒಂದು ಟ್ಯಾಟು ಹಾಕೋಬಂದು ಅಭಿಮಾನಿ ತೋರಿಸಿದ್ದು ಇಷ್ಟು ಸೀಸನ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್. ಮೇ ಬಿ ಇದು ಒಂದು ಇತಿಹಾಸ ಅಂದರೆ ತಪ್ಪಾಗಲ್ಲ ಸರ್? ಇದು ಫಸ್ಟ್ ಸ್ಟೇಜ್ ಮೇಡಮ್. ಇದು ಫಸ್ಟ್ ಸ್ಟೇಜ್. ಇನ್ನು ಮುಂದೆ ಹೋಗ್ತಾ ಇರುತ್ತೆ ಇನ್ನು ಅವ್ರದ್ದು, ಗಿಲ್ಲಿಯವ್ರದ್ದು. ಅವ್ರು ಬಂದಾದ್ಮೇಲೆ ನಾವು ತೋರಿಸ್ತೀವಿ ಏನು ಕ್ರೇಜ್ ಇದೆ ಅನ್ನೋದು. ಬಂದ್ರಿ ಮೇಡಮ್, ಅಲ್ಲಿವರೆಗೂ ನಾವೇನು ಮಾತಾಡೋಕೆ ಹೋಗ್ಬಾರ್ದು. ಇವಾಗ ಬಂದಾದ್ಮೇಲೆ ನಮ್ಮ ಕ್ರೇಜ್ ಏನಿದೆ ಅಂತ ಅಭಿಮಾನಿಗಳು ನಾವು ತೋರಿಸ್ತೀವಿ ನೋಡಿ. ಸರ್ ನೀವು ಮಳವಳ್ಳಿ ಅವರು ಅಂತ ಹೇಳಿದ್ರಿ. ಆ್ಯಕ್ಚುಲಿ ಗಿಲ್ಲಿ ಅವ್ರದ್ದು ಅದೇ ಊರು. ಸರ್ ಅವ್ರು ಬೆಳೆದು ಬಂದ ಹಾದಿ ಇದೆಯಲ್ಲ ಸರ್, ಆ ಕಲ್ಲು ಮುಳ್ಳು ಆ ಹಾದಿ ಇದೆಯಲ್ಲ, ಎಷ್ಟು ಕಷ್ಟದ್ದಾಗಿತ್ತು ಮೇಡಮ್? ತುಂಬ ಕಷ್ಟದಾಗಿತ್ತು ಮೇಡಮ್. ತುಂಬ ಕಷ್ಟದಿಂದ ಬಂದಿದ್ದಾರೆ ಮೇಡಮ್. ಅದು ಸಿಕ್ಕಾಬಟ್ಟೆ ಕಷ್ಟ, ಹೇಳೋಕ್ಕಾಗಲ್ಲ. ಅದನ್ನು ಹೇಳ್ಕೊಳಕ್ಕೆ ಹೋದರೆ ಏನೋ ಇವಾಗ ಚಾನಲ್ ಮುಂದೆ ಹೋಗಿ ಸಿರ್ಪತಿ ಗಿಟ್ಟಿಸ್ಕೊತಾ ಇದ್ದಾರೆ ಅಂತ ಎಲ್ಲರೂ ಅನ್ಕೊಂಡ್ಬಿಡ್ತಾರೆ. ಹೇಳೋಕ್ಕೋಗ್ಬಾರ್ದು. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅವರು ಬೆಳೀತಾ ಇದ್ದಾರೆ, ಬೆಳೆಯೋಕ್ಕೆ ಮಾಡೋಣ, ಬೆಳೆಸೋಣ ಅವ್ರನ್ನ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನಾವೇನೋ ಇವತ್ತು ಹೇಳ್ಬಿಟ್ರೆ ಗಿಲ್ಲಿ ಬಗ್ಗೆ ಏನೋ ಒಂದು ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅದು ಬೆಳ್ಕೊ ಬಂದಿದ್ದಾನೆ, ಅವ್ನ ಟ್ಯಾಲೆಂಟಿಂದ ಅವ್ರು ಬೆಳ್ತಾ ಇದ್ದಾರೆ ಅಷ್ಟೇ ಹೊರತು ಹೇಳೋಕ್ಕೋಗ್ಬಾರ್ದು ಅದನ್ನೆಲ್ಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ಲಾಸ್ಟ್ ಒನ್ ಬೈಟ್, ವಿಶ್ ಬೈಟ್ ಸರ್? ಮೇಡಮ್, ಮಂಡ್ಯ ಗೊತ್ತು, ಇಂಡಿಯಾಕ್ಕೆ ಗೊತ್ತು, ಡಮಲ್ ಡುಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಶಶಿಕುಮಾರ್ ಅವರ ಮಾತು. ಇವರ ಕಾನ್ಫಿಡೆನ್ಸ್ ಹೆಂಗಿದೆ ಅಂದರೆ ಗಿಲ್ಲಿ ಗೆಲ್ಲೋದು ಪಕ್ಕ, ಕಪ್ ಹೊಡೆಯೋದು ಪಕ್ಕ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ, ಇನ್ನೇನು 2-3 ದಿನ ಇದೆ ಅಷ್ಟೇ ಫಿನಾಲೆಗೆ. ಸೊ ನಾವು ಅಷ್ಟೇ ಕಾತುರತೆಯಿಂದ ಯಾರು ವಿನ್ ಆಗ್ತಾರೆ ಅಂತ ಕಾಯ್ತಾ ಇದ್ದೀವಿ. ಸೊ ಅಭಿಮಾನಿಗಳ ಆಸೆಯಂತೆ ಗಿಲ್ಲಿ ಗೆದ್ದರೆ ಅಭಿಮಾನಿಗಳು ಹಬ್ಬ ಮಾಡ್ತಾರೆ. ಗಿಲ್ಲಿ ಎಷ್ಟು ಖುಷಿ ಪಡ್ತಾರೋ ಇಲ್ಲ ಗೊತ್ತಿಲ್ಲ. ಗಿಲ್ಲಿ ಕಪ್ ಗೆದ್ದರೆ ಆಚರಿಸೋಕ್ಕೆ ಜೀವಗಳು ಕಾಯ್ತಾ ಇದ್ದಾರೆ. ಸೊ ಗಿಲ್ಲಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು.